ಸಿದ್ದರಾಮಯ್ಯ ಕ್ಯಾಂಪ್ನ ಹಿರಿಯ ಸಚಿವರು ದೆಹಲಿ ದಂಡಯಾತ್ರೆಯನ್ನ ಹಮ್ಮಿಕೊಂಡಿದ್ದು ನಾಳೆಯೇ ದೆಹಲಿಗೆ ಹೋಗಲು ಸಜ್ಜಾಗಿದ್ದಾರೆ ಸಚಿವರು. ಸಿಎಂ ಸಿದ್ದರಾಮಯ್ಯ ಕ್ಯಾಂಪ್ನ ಬಹುತೇಕ 6 ಮಂದಿ ಇದರಲ್ಲಿ ಇರ್ತಾರೆ ಅಂತ. ಅದರ ನೇತೃತ್ವ, ಇದರ ಲೀಡರ್ಶಿಪ್ ಪರಮೇಶ್ವರ್ ಅವರದು. ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಒಟ್ಟು 6 ಮಂದಿ, ಎಚ್.ಕೆ. ಪಾಟೀಲ್ ಸೇರಿದಂತೆ ಒಟ್ಟು 6 ಸಚಿವರು ದೆಹಲಿಗೆ ಹೋಗ್ತಾರೆ. ನಾಳೆಯೇ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಲು ತಯಾರಿಯನ್ನ ನಡೆಸಿಕೊಂಡಿದ್ದಾರೆ. ಇವತ್ತಿನ ಸಂಪುಟ ಸಭೆಯಲ್ಲಿ ರಾಜ್ಯದ ಗೊಂದಲದ ವಿಷಯವಾಗಿ ನಮಗೆ ಕ್ಲಾರಿಟಿ ಬೇಕು, ನಾವು ದೆಹಲಿಗೆ ಹೋಗ್ತೀವಿ, ಅಲ್ಲಿ ನಾವು ಕ್ಲಾರಿಟಿ ಪಡಿತೀವಿ ಅಂತ ಪ್ರಥಮವಾಗಿ ಪರಮೇಶ್ವರ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಂತೆ. ಅದಕ್ಕೆ ಮುಖ್ಯಮಂತ್ರಿಗಳು ಓಕೆ, ನಿಮಗೆ ಅನಿಸಿದ್ರೆ ಹೋಗಿ ಅಂತ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅಂತ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಆದಿಯಾಗಿ ಎಲ್ಲರೂ ಹೋಗ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಈ ಒಂದು ಲೀಡರ್ಶಿಪ್ನ ಪರಮೇಶ್ವರ್ ಅವರೇ ತೆಗೆದುಕೊಂಡಿದ್ದಾರೆ ಅಂತ ಹೀಗೆ ಸಂಪುಟದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ದಂಗೆ ಮಾಡಿ ಆನಂತರ ಅನುಮತಿ ಪಡೆದು ಹೋಗೋಣ ಅಂತ ಮುಂಚೆಯೇ ಪ್ಲಾನ್ ಆಗಿದ್ದ ಹಾಗೆ ಕಾಣಿಸ್ತಾ ಇದೆಯಲ್ವಾ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿರೋರೇ ಇವರೆಲ್ಲ ಇರೋದ್ರಿಂದ? ಖಂಡಿತವಾಗಿಯೂ ದಿವ್ಯಾ, ಎಲ್ಲ ಒಂದ್ ಕಡೆ ಇದು ಸ್ಟ್ರಾಟಜಿಯೋ ಅಥವಾ ಎಲ್ಲವೂ ಕೂಡ ಬಗೆಹರಿಯಲ್ಲಿ ಅಂತ ಒಂದು ವಿಶ್ವಾಸವೋ ಅಥವಾ ಕಾಂಗ್ರೆಸ್ ಪಕ್ಷ ಒಂದ್ ರೀತಿಯಲ್ಲಿ ಈ ರೀತಿ ಗೊಂದಲ ಮುಂದುವರಿಬಾರ್ದು, ಹಾಗಾಗಿ ಒಂದ್ ರೀತಿಯಲ್ಲಿ ಇತಿಶ್ರೀ ಆಡಬೇಕು ಅನ್ನೋ ಒಂದ್ ರೀತಿಯಲ್ಲಿ ನಿರೀಕ್ಷೆ ಏನೋ ಗೊತ್ತಿಲ್ಲ. ಆದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಕ್ಯಾಂಪ್ ಅಲ್ಲಿ ಇವ್ರು ಗುರುತಿಸ್ಕೊಂಡಿದ್ದಾರೆ ಅಂತ ಮೊದಲಿಂದಲೂ ಹೇಳ್ತಾ ಇದ್ದಾರೆ. ಆದ್ರೆ ಪರಮೇಶ್ವರ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಹಾಗಾಗಿ ಎಚ್.ಕೆ. ಪಾಟೀಲ್ ಕೂಡ ಅದಕ್ಕೆ ಆಡ್ ಆನ್ ಆಗಿದ್ದಾರೆ. ಇವರ ಜೊತೆ ಇನ್ನಿಬ್ರು ಸಚಿವರು, ಸೀನಿಯರ್ಸ್ ಮಿನಿಸ್ಟರ್ ಹೋಗ್ತೀವಿ ಅನ್ನೋ ಮಾತುಗಳನ್ನಷ್ಟೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಮತ್ತೆ ಡಿ.ಸಿ.ಎಂ ಇದಕ್ಕೆ ಹೋಗಿದ್ ಬನ್ನಿ, ನಮ್ಮ ಅಭ್ಯಂತರ ಏನಿಲ್ಲ ಅಷ್ಟೇ ಹೇಳಿರ್ತಕ್ಕಂಥದ್ದು. ಯಾವುದೇ ರೀತಿಯ ರಾಜಕೀಯ ಚರ್ಚೆ ಮಾಡಿಲ್ಲ. ಅಂದ್ರೆ ಇದು ಪರ ವಿರೋಧ ಅನ್ನೋದನ್ನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡೋದಕ್ಕೆ ಬರೋದಿಲ್ಲ. ಆ ಹಂತಕ್ಕೆ ಕರ್ನಾಟಕದ ರಾಜಕಾರಣ ಎದುರಿಗೆ ಬದರಿಗೆ ಒಂದು ರೀತಿಯಲ್ಲಿ ಹೋಗುವಂತ ಹಂತಕ್ಕೂ ಕೂಡ ತಲುಪೋದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಾರ್ಟಿ, ಹಾಗಾಗಿ ಹೈಕಮಾಂಡ್ ನಿರ್ದೇಶನದಂತೆ ನಡ್ಕೊಳ್ಬೇಕಾಗತ್ತೆ. ಆದ್ರೆ ತಕ್ಷಣಕ್ಕೆ ಈ ಒಂದು ಸಮಸ್ಯೆಯನ್ನ ಬಗ್ಗೆ ಜಾಸ್ತಿ ಜಟಿಲ ಮಾಡಬಾರ್ದು, ಜಾಸ್ತಿ ಎಳ್ಕೊಂಡು ಹೋಗ್ಬಾರ್ದು. ಒಂದು ಕ್ಲಾರಿಟಿ ಕೊಟ್ಬಿಡಿ. ಅಂದ್ರೆ ಇಲ್ಲಪ್ಪ ಜನವರಿಯಿಂದ ಹಿಂಗೆ ಅಲ್ವಾ, ಇಲ್ಲ ಏನು ಆಗಲ್ಲ, ಯಥಾಸ್ಥಿತಿ ಹಿಂಗೆ, ಅಥವಾ ಮಾರ್ಚ್ ನಿಂದ ಹಿಂಗಾಗುತ್ತೆ, ಈ ರೀತಿಯ ಕ್ಲಾರಿಟಿ ಕೊಡಿ. ಅಂದ್ರೆ ನಿಜಕ್ಕೂ ಕೂಡ ಆ ಒಂದು ಪವರ್ ಶೇರ್ ವಿಚಾರ ನಿಮ್ಮಲ್ಲಿ ಚರ್ಚೆ ಆಗಿದೆಯಾ? ಯಾಕೆಂದ್ರೆ ಇದು 5 ನಡುವಿನ ಗುಟ್ಟಿನ ವ್ಯಾಪಾರ ಅಂತ ಡಿ.ಸಿ.ಎಂ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲ ಸೀನಿಯರ್ಸ್ ಮಿನಿಸ್ಟರ್ಗೂ ಕೂಡ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಹಾಗೆ ಅವರು ಕೂಡ ಒಂದು ರೀತಿಯಲ್ಲಿ ಗೊಂದಲದಲ್ಲೇ ಇದ್ದಾರೆ. ಹಾಗಾಗಿ ಅದನ್ನ ನೆಪವಾಗಿಟ್ಟುಕೊಂಡು ಸಿಎಂ ಕ್ಯಾಂಪ್ನಿಂದ ಏನಾದ್ರು ದಾಳ ಉರುಳಿಸುವಂತಹ ಪ್ರಯತ್ನವೋ ಇದು ಅಥವಾ ಬೇರೆ ಏನೋ ಕೂಡ ಗೊತ್ತಾಗಬೇಕಾಗಿದೆ. ಹಾಗಾಗಿ ನಾಳೆ ಡೆಲ್ಲಿಗೆ ಹೋಗೋದಕ್ಕೆ ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಶನಿವಾರ ಅಷ್ಟೇ ಒಂದು ರೀತಿಯಲ್ಲಿ ಮಹಾಯಜ್ಞದ ಸಭೆ ಇರತಕ್ಕಂಥದ್ದು. ಶನಿವಾರವೇ ಸಿಎಂ ಡಿ.ಸಿ.ಎಂ ಕೂಡ ಡೆಲ್ಲಿಲಿ ಇರ್ತಾರೆ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಹಾಗಾಗಿ ನಾಳೆ ಸಂಜೆ ಬೆಂಗಳೂರಿನಿಂದ ಎಲ್ಲರೂ ಕೂಡ ಡೆಲ್ಲಿಗೆ ಶಿಫ್ಟ್ ಆಗ್ತಾರೆ. ಹಾಗಾಗಿ ಶನಿವಾರದಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಕ್ಯಾಬಿನೆಟ್ ಸಭೆ ಮುಗಿದ ಬಳಿಕ ಎಲ್ಲಾ ಸಚಿವರು ಇದ್ದಾಗಲೂ ಕೂಡ ಈ ಸೀನಿಯರ್ಸ್ ಮಿನಿಸ್ಟರ್ ಮಾತಾಡಿಲ್ಲ. ಹಾಗಾಗಿ ಬಹಳಷ್ಟು ಸಚಿವರು ಹೋದ ಮೇಲೆ ಕೆಲ ಹಿರಿಯ ಸಚಿವರು ಪ್ರಸ್ತಾಪ, ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಕ್ಯಾಬಿನೆಟ್ ನಲ್ಲಿ ಇರಲಿಲ್ಲ, ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅದಕ್ಕೆ ಸಿಎಂ ಮತ್ತೆ ಡಿ.ಸಿ.ಎಂ ಹೋಗಿ ಬರೋದಾದ್ರೆ ನೀವು ಹೋಗಿದ್ ಬನ್ನಿ, ನೀವು ಅಭಿಪ್ರಾಯವನ್ನು ಹೇಳ್ಬೇಕಾದ್ರೆ ಹೇಳಿ ಅಂತಷ್ಟೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇದು ಒಂದ್ ರೀತಿಯಲ್ಲಿ ಮತ್ತೊಂದು ಘಟ್ಟವನ್ನ ತಲುಪ್ತಾ ಇದೆ. ಹಾಗಾಗಿ ಅವರು ಹೋಗ್ತಕ್ಕಂಥದ್ದು ಪಾರ್ಟಿ ಮತ್ತೆ ಸರ್ಕಾರದ ಗೊಂದಲ ಕ್ಲಿಯರ್ ಮಾಡಿ ಅಂತನೋ ಅಥವಾ ಸಿಎಂ ಸಿದ್ದರಾಮಯ್ಯ ಪರ ಕ್ಲೈಮ್ ಮಾಡ್ತಾರೋ ಅಥವಾ ಡಿ.ಕೆ.ಶಿ ಪರ ಅಥವಾ ವಿರುದ್ಧ ಕ್ಲೈಮ್ ಮಾಡ್ತಾರೋ ಕಾದ್ ನೋಡ್ಬೇಕು ದಿವ್ಯಾ. ಥ್ಯಾಂಕ್ ಯು ರವೀಶ್, ನಿಮ್ಮೆಲ್ಲ ಮಾಹಿತಿಗೆ. ಗುಟ್ಟು ರಟ್ಟಾಗ್ಲಿ ಅನ್ನೋ ಹಿನ್ನೆಲೆಯಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಪ್ರತಿರೋಧವನ್ನ ತೋರದೆ ಆಯ್ತು ಹೋಗ್ಲಿ ಅಂತ ಸಮ್ಮತಿಯನ್ನ ಸೂಚಿಸಿದ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ.